ಈ ದಿನ ಪತ್ರಕರ್ತ ಕಾರ್ಯಾಗಾರ ಸ್ಮರಣ ಸಂಚಿಕೆ ಕೂಡ ಬಿಡುಗಡೆ ಮಾಡಿದ್ದೇವೆ. ರಾಜ್ಯದ ಪತ್ರಕರ್ತರು, ಸಂಪಾದಕರು, ಮಾಧ್ಯಮ ತಜ್ಞರು ಮತ್ತು ಮಾಧ್ಯಮ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿರುವ ಪತ್ರಕರ್ತರ ಕಾರ್ಯಾಗಾರ ಸ್ಮರಣೆ ಸಂಚಿಕೆ ಬಿಡುಗಡೆ ಮಾಡಿದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ಜಿ.ವೈ. ಪದ್ಮಾ ನಾಗರಾಜರವರು ಮತ್ತು ಸಹಯೋಗ ಅಧ್ಯಕ್ಷ ಶ್ರೀಮತಿ ಆಯೋಜ ಖಾನಂ ಅವರೇ ಮತ್ತು ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್ ಅವರೇ ಮತ್ತು ಶ್ರೀಮತಿ ಶೈಲಾ ಕೆಡಿ ಉಪಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಜಿ ನಾಗರಾಜ್ ಅವರೇ ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ವಿಶ್ವನಾಥ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಿನಪತ್ರಿಕೆಗಳ ಸಂಘ ಚನ್ನಬಸವ ಬಾಗಲವಾಡ ಅವರೇ, ವಿಶ್ವನಾಥ್ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಸಂಪಾದಕರು ವರದಿಗಾರರ ಸಂಘ ಶ್ರೀಮತಿ ನಾಗಮಣಿ, ಸಮಾಜ ಸೇವಕರು ಶ್ರೀ ಅನಪ್ಪ ಕುಮಾರ್ ಅವರು, ಕರ್ನಾಟಕ ದಿನಪತ್ರಿಕೆ ಉಪಾಧ್ಯಕ್ಷರು ಮುಕುಂದರಾಜ್ ಇವರೆಲ್ಲ ಹೇಳ್ತೀನಿ. ಪ್ರೊಫೆಸರ್ ಮುಕುಂದರಾಜ್ ಅವರೇ, ಈ ಎಲ್ಲಿ ಮಗನ ಹೆಸರು ಎಲ್ಲಿ ಮಗ ನಿಮ್ಮ ಮಗ ಎಲ್ಲಿದ್ದಾನೆ? ಅವನೇ ಲೇಟಾ? ಅಜಿತ್ ಸಾಗರ್ ಅವರೇ ಮತ್ತು ಇಲ್ಲಿ ನಡೆದಿರೋ ಎಲ್ಲ ಮಾಧ್ಯಮಕ್ಕೆ ಸಂಬಂಧಪಟ್ಟ ಎಲ್ಲ ಮುಖ್ಯತ್ರೆ ಕ್ಷಮೆ ಇರಲಿ. ನಾನು 1-2 ಗಂಟೆ 3 ಗಂಟೆ ನಿಮ್ಮ ಜೊತೆಯಲ್ಲಿ ಇರಬೇಕನ್ನೋ ಆಸಕ್ತಿ. ವಿಶೇಷವಾಗಿ ಇವತ್ತು ಈ ಸಂಗೀತದಲ್ಲಿ ಎಷ್ಟು ಪ್ರವೀಣರಾಗಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿತ್ತಂದರೆ ನಾನು ಎಲ್ಲ ಕಾರ್ಯಕ್ರಮಗಳಿಗೂ ಹೋಗ್ತೀನಿ. ಆದರೆ ತರ್ಕಬದ್ಧವಾಗಿ ತಾಳ, ರಾಗ ಎಲ್ಲವೂ ಕೂಡ ಸಮಂಜಸವಾಗಿ ಬಹಳ ಸಮರ್ಥವಾಗಿ ಹೇಳಿದ್ದಾರೆ. ಅವರೆಲ್ಲರಿಗೂ ಕೂಡ ಧನ್ಯವಾದ. ಕಾರ್ಯಕ್ರಮ ಯಶಸ್ವಿ ಆಗಲಿ. ಮತ್ತೊಂದು ಸಾರಿ ನಾನು ಮೇಡಮ್ಗೆ ಹೇಳಿದ್ದೇನೆ, ಒಂದು ಸಾಯಂಕಾಲ ಸಮಯದಲ್ಲಿ ನೀವು ಕಾರ್ಯಕ್ರಮ ಏರ್ಪಾటు ಮಾಡಿದ್ರೆ 1-2 ಗಂಟೆ ನಿಮ್ಮ ಜೊತೆಯಲ್ಲಿರುವುದು ಮತ್ತು ನಿಮ್ಮ ಸಂಗೀತದ ಕಾರ್ಯಕ್ರಮ ಕೂಡ ನೀವು ವೀಣೆ ನಡೆಸೋದ್ರಲ್ಲಿ ಬಹಳ ಹೆಸರು ಪಡೆದಿದ್ದೀರಿ ಅಂತ ಕೇಳಿದ್ದೀನಿ. ಅದಕ್ಕೆ ಕೂಡ ನಾನು ಭಾಗವಹಿಸ್ತೀನಿ. ಇದು ಯುವಕರಿಗೆ ಒಂದು ಶಿಸ್ತು ಕಲಿಸೋದು ಮತ್ತು ಪತ್ರಕರ್ತರು ಕೂಡ ಪ್ರಾಮಾಣಿಕತೆ ಕೆಲಸ ಮಾಡಬೇಕು. ಸಂವಿಧಾನಬದ್ಧವಾಗಿ ನೀವು ಒಂದು 4 ಸ್ತಂಭಗಳಲ್ಲಿ ಒಂದು ಸ್ತಂಭವಾಗಿರುವುದರಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ಬೇಕು. ನಿರ್ಭಯವಾಗಿ, ನಿರ್ಭೀತಿಯಾಗಿ ಸತ್ಯವನ್ನು ಹೇಳುವಂಥದ್ದನ್ನು, ಕಷ್ಟ ಬಂದರೂ ಕೂಡ ಸತ್ಯವನ್ನು ಹೇಳುವಂಥದ್ದನ್ನು ವಾಡಿಕೆ ಮಾಡಿಕೊಳ್ಬೇಕು. ಮತ್ತು ಸಮಾಜದಲ್ಲಿ ಸಮಾಜಕ್ಕೆ ಬೆಳಕು ಚೆಲ್ಲುವಂಥದ್ದು ಮತ್ತು ಸಮಾಜ ಸೇವೆ ಮಾಡುವವರ ಜೊತೆಗೆ ಸರ್ಕಾರ ನಡೆಸುವವರು ಕೂಡ ಲೋಪದೋಷಗಳನ್ನು ಎತ್ತಿಡಿದು ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯುವಂಥದ್ದಕ್ಕೆ ನಿರ್ಭಯವಾಗಿ ನೀವು ಪ್ರಚಾರ ಮಾಡಬೇಕು, ಪತ್ರಿಕೆಯಲ್ಲಿ ಬರೀಬೇಕು ಅನ್ನೋ ವಿಷಯವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಅತ್ಯುತ್ತಮವಾದ ಕಾರ್ಯಕ್ರಮ. ಆದರೆ ಸಮಯದ ಅಭಾವ ಇದೆ. ಮತ್ತೊಂದು ಸಾರಿ ತಮ್ಮನ್ನು ಭೇಟಿಯಾಗ್ತೀನಿ. ತಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ, ಇನ್ನಷ್ಟು ಸಾಕಷ್ಟು ಜನ ಯುವಕರು ಭಾಗವಹಿಸೋರು ಬರಬೇಕಾಗಿದೆ. ನಾನು ಮೇಡಮ್ಗೆ ಹೇಳಿದ್ದೆ, ನನಗೆ 10 ಗಂಟೆ ಪ್ರೋಗ್ರಾಮ್ ಲೇಟ್ ಆಗೋಗಿಲ್ಲ. ಕೇಂದ್ರ ಸರ್ಕಾರದವ್ರನ್ನ ಎನ್ಎಲ್ ಕಾರ್ಪೊರೇಷನ್ನು ಮತ್ತು BPL, NPCL ಎಲ್ಲ ಕರೆಸಿದ್ದೀನಿ. ದೇಶ ಇವತ್ತು ಗಂಭೀರವಾದಂಥ ಪರಿಸ್ಥಿತಿ ಎದುರಿಸ್ತಾ ಇದೆ. ಅದರಲ್ಲಿ ಗ್ಯಾಸ್, ವಿಶೇಷವಾಗಿ ಹೋಟ್ಲ್ ಮಾಲೀಕರಂತೂ ಬಹಳ ಕಷ್ಟದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯನ್ನು ನಿಭಾಯಿಸುವ ಕಾರ್ಯಕ್ರಮ 10 ಗಂಟೆಗೆ ಕರೆದಿದ್ದೀನಿ. ಆದ್ದರಿಂದ ತಮ್ಮೆಲ್ಲ ಕ್ಷಮೆ ಇರಲಿ. ಮತ್ತೊಮ್ಮೆ ಸಾರಿ ನಾನು ನನ್ನ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ವತಿಯಿಂದ ನಿಮ್ಮ ಕಾರ್ಯಕ್ರಮಗಳ ವಿಷಯದಲ್ಲಿ ನಿಮಗೆ ಏನು ಅಪೀಲ್ ಇದೆ ಅಥವಾ ನಿಮ್ಮ ಮನವಿ ಇದೆ ಅದನ್ನು ನಿಜವಾಗಿ ಹೃದಯಪೂರ್ವಕವಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಭೇಟಿಯಾಗೋಣ ಅಂತೇಳಿ ನಮಗೆ ಅವಕಾಶ ಮಾಡಿಕೊಡ್ತೀವಿ. ತಮ್ಮೆಲ್ಲರಿಗೂ ವಂದಿಸಿ
ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.